ಹಾಕಬೇಡಿ. ಎಲ್ಲರ ಮನೆ ದೋಸೆನೂ ತೂತೇ ಇರುತ್ತೆ. ನಿಮ್ಮ ಮನೆಯೂ ಕೂಡ ನಿಮ್ಮ ಮನೆ ಮೇಲೆ ತಲೆ ಮೇಲೆ ಕಲ್ಲೆತ್ತಾಕಬೇಡಿ. ನೀವು ಹಿಂಗೆ ಬದುಕಬೇಕಂತ ಗ್ರಹಗಳು ಡಿಸೈಡ್ ಆಗಿರುತ್ತೆ. ನೀವು ಹಂಗೆ ಬದುಕ್ತಾರೆ. ನನಗಿರೋ ನಂಬಿಕೆ. ಜನ ಬೇಗ ಮರಿತಾರೆ, ಬೆಳೆಸ್ತವ್ರನ್ನ ಮರಿತಾರೆ, ಅವ್ರನ್ನ ಅಟ್ಯಾಕ್ ಮಾಡ್ತಾರೆ, ಅವ್ರ ಮನಸ್ಥಿತಿನ ಅಟ್ಯಾಕ್ ಮಾಡ್ತಾರೆ, ಅವ್ರ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ಇದು ಜಗತ್ತಿನ ನೇಮ. ನಾನು ಲೈಫಲ್ಲಿ 24 ಅವರ್ಸು ಜ್ಯೋತಿಷ್ಯ ಯೋಚನೆ ಮಾಡ್ತೀನಿ. ನನಗೆಲ್ಲ ಸಕ್ಕತ್ತಾಗಿ ಗೊತ್ತು. ನಂಗೆ ಗೊತ್ತಿಲ್ಲದಿದ್ದೇನೆ ಈ ಪ್ರಪಂಚದಲ್ಲಿ ನಡೆಯಲ್ಲ. ಮೀನ ರಾಶಿಯವರಿಗೆ ಎಲ್ಲ ಕಷ್ಟದಿಂದ ಪಾರಾಗಬೇಕಂದ್ರೆ ನೀವು ಗುರುಗ್ರಹ, ಶನಿಗ್ರಹ ಮತ್ತು ಬುಧ ಗ್ರಹ, ಇದು ನಿಮ್ಮ ಫೇವ್ರೆಟ್ ಗ್ರಹ. ನಿಮ್ಮ ಲೈಫಲ್ಲೇ ನೀವು ಉದ್ಧಾರ ಆಗ್ತೀರ. ಒಂದು ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಒಂದು ರೂಬಿ ಇಲ್ಲ ಕನಕ ಪುಷ್ಯರಾಗ ಇಲ್ಲ ಅವಳ ಹಾಕಿ ನೀವು ಉದ್ಧಾರ ಆಗ್ತೀರ. ಓಕೆ ಗುರುಗಳೇ. ಸೊ 12 ರಾಶಿಗಳಿಗೆ ಯಾವ ದೇವಸ್ಥಾನಕ್ಕೆ ಹೋದರೆ ಒಳಿತಾಗುತ್ತೆ ಅಂತ ಹೇಳಿದ್ರಿ. ಈ ನವರಾತ್ರಿ 9 ದಿನ ವಿಶೇಷವಾದಂಥ ವ್ರತಾಚರಣೆಯನ್ನು ಹೆಣ್ಮಕ್ಳು ಮಾಡ್ತಾರೆ. ಸೊ ಅಷ್ಟೇ ಅಲ್ಲ, ಈ 9 ದಿನ ಬೇರೆ ಬೇರೆ ಬಣ್ಣ, ಯಾವ ದಿನಕ್ಕೆ ಯಾವ ಬಣ್ಣ ಸೀಮಿತವಾಗಿರುತ್ತೋ ಆ ಬಣ್ಣದ ಉಡುಪುಗಳನ್ನು ಧರಿಸ್ತಾರೆ. ಸೊ ನಿಮಗೆ ನಾನು ಕೇಳೋದಾದರೆ, ಯಾವ ರಾಶಿಯವರು ಯಾವ ಬಣ್ಣದ ಉಡುಪನ್ನು ಧರಿಸಿದ್ರೆ ಒಳ್ಳೆಯದಾಗುತ್ತೆ ನವರಾತ್ರಿ? ಮೇಷರಾಶಿಯವರಿಗೆ ತುಂಬ ಪವರ್ಫುಲ್ ಆಗಿರುವಂಥ, ಯಾವಾಗಲೂ ಕೂಡ ಅವರ ಫೇವ್ರೆಟ್ ಗ್ರಹನೇ ಕುಜಗ್ರಹ ಆಗಿರ್ತಾನೆ. ಮೇಷರಾಶಿಯರು ಅತಿ ಹೆಚ್ಚು ರೆಡ್ನ ಯೂಸ್ ಮಾಡ್ಬೋದು. ರೆಡ್ಡು ತುಂಬ ಪವರ್ಫುಲ್. ಈ ಒಂದು ತಿಂಗಳಲ್ಲಿ ರೆಡ್ ಅತಿ ಹೆಚ್ಚು ಲಕ್ಕನ್ನು ತಂದು ಕೊಡುತ್ತೆ. ಸಖತ್ ಹೆವಿ ಸಕ್ಸಸ್ ಕೊಡುತ್ತೆ ಮೇಷರಾಶಿಯಲ್ಲಿ ಹುಟ್ಟಂಥವ್ರಿಗೆ. ವೃಷಭ ರಾಶಿಯವರಿಗೆ ವೈಟು ಮತ್ತು ಬ್ಲೂ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು. ವೈಟ್ ಆ್ಯಂಡ್ ಬ್ಲೂ ವೆರಿ ಸಕ್ಸಸ್. ಈ ತಿಂಗಳಲ್ಲಿ ಜಾಸ್ತಿ ಆಗ್ತದೆ. ನವರಾತ್ರಿ ವೈಟ್ ಆ್ಯಂಡ್ ಬ್ಲೂ ಹಾಕ್ದಾಗ ಹೆವಿ ಸಕ್ಸಸ್ ಕೊಡುತ್ತೆ. ಮತ್ತು ಮಿಥುನ ರಾಶಿಯವರಿಗೆ ಯಾವಾಗಲೂ ತುಂಬ ಫೇವ್ರೆಟ್ ಗ್ರಹ ಬಂದು ಭಾಳ ಫೇವ್ರೆಟು ಬುಧ ಗ್ರಹ. ಅಂದರೆ ಗ್ರೀನ್ ಹೆವಿ ಸಕ್ಸಸ್ ಕೊಡುತ್ತೆ. ತುಂಬ ಊಹೆ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ, ತುಂಬ ದೊಡ್ಡ ಸಕ್ಸಸ್ಸನ್ನು ಗ್ರೀನ್ ಕೊಡುತ್ತೆ. ಕಟಕ ರಾಶಿಯವರಿಗೆ ಸಾಕಷ್ಟು, ಕಟಕ ರಾಶಿಯವ್ರಿಗೆ ಒಳ್ಳೆಯ ಬಣ್ಣ ಅಂದರೆ ವೈಟು ತುಂಬ ಬೆನಿಫಿಟ್ ಬಣ್ಣ. ಎಷ್ಟು ವೈಟ್ ಆಗ್ತಿರೋ ಕಟಕ ರಾಶಿಯವ್ರಿಗೆ ಅಷ್ಟು ಬೆನಿಫಿಟ್ ಆಗುತ್ತೆ. ಅದೇ ರೀತಿಯಲ್ಲಿ ಸಿಂಹ ರಾಶಿಯವ್ರಿಗೆ ಆರೆಂಜ್ ಕಲರ್ ಬಣ್ಣ ತುಂಬ ಒಳ್ಳೆಯದು. ಆರೆಂಜ್ ಕಲರ್ ಬಣ್ಣನ ನೀವು ಅತಿ ಹೆಚ್ಚು ಬಳಸಿ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಿರಕ್ಕಲ್ಲ. ಆರೆಂಜ್ ಅನ್ನೋ ಒಂದು ಬಣ್ಣ ನಿಮ್ಮ ಲೈಫಲ್ಲಿ ವಿಪರೀತ ರಾಜಯೋಗವನ್ನು ತಂದುಕೊಡುತ್ತೆ. ಆರೆಂಜ್ಗಿರೋ ಒಂದು ತಾಕತ್ತು, ವೈಬ್ರೇಷನ್, ಆ ಥರ ಆರೆಂಜ್ ಕಲರ್ ಬಣ್ಣವನ್ನು ನೀವು ಅತಿ ಹೆಚ್ಚು ಯೂಸ್ ಮಾಡೋಷ್ಟು ಸಿಕ್ಕಾಪಟ್ಟೆ ಲಕ್ ಕೊಡುತ್ತೆ. ಮತ್ತು ಕನ್ಯಾ ರಾಶಿಯವ್ರಿಗೂ ಅಷ್ಟೇ. ನೀವು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವ್ರು ಗ್ರೀನ್ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಮುಟ್ಟಿದ ಕಡೆಲ್ಲ ಗ್ರೀನ್ ಜಾಸ್ತಿ ಪರ್ಚೇಸು ಗ್ರೀನನ್ನು ಯೂಸ್ ಮಾಡೋಷ್ಟು ತುಂಬ ಒಳ್ಳೆಯದು. ಮತ್ತು ತುಲಾರಾಶಿಯವ್ರಿಗೂ ಅಷ್ಟೇ. ತುಲಾರಾಶಿ ಬ್ಲೂ ಕಲರು ಮತ್ತು ವೈಟ್ ಕಲರ್ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಲೈಫಲ್ಲಿ ರೆಡ್ ತುಂಬ ಭಯಂಕರವಾದ ಒಳ್ಳೆಯ ಬಣ್ಣ. ನೀವು ಅತಿ ಹೆಚ್ಚು ರೆಡ್ಡನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಧನುಸು ರಾಶಿಯವರಿಗೆ ಯೆಲ್ಲೋ ಕಲರನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಶುಭಫಲನ ಕೊಡುತ್ತೆ. ಧನುಸು ರಾಶಿಯವರಿಗೆ ಸಿಕ್ಕಾಬಟ್ಟೆ ನನಗೆ ಒಳ್ಳೆಯ ಬಣ್ಣ ಕೊಡುತ್ತೆ. ಕುಂಭರಾಶಿಯವರಿಗೆ ಅತಿ ಹೆಚ್ಚು ಬ್ಲ್ಯಾಕ್ ಹಾಕೋಕ್ಕೆ ಹೋಗಬೇಡಿ. ಮಕರ ರಾಶಿಯವರು ಬ್ಲೂ ಇಲ್ಲಾಂದರೆ ಬ್ಲ್ಯಾಕ್, ಬ್ಲ್ಯಾಕ್ ನಾನು ಜಾಸ್ತಿ ಇಷ್ಟಪಡಲ್ಲ, ರೇರ್ ಹಾಕೋದು. ಆದರೆ ಬ್ಲ್ಯಾಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಮಕರಗೆ ಮತ್ತು ಮಕರ ರಾಶಿಯವ್ರಿಗೂ ಕುಂಭ ರಾಶಿಯವ್ರಿಗೂ ಬ್ಲ್ಯಾಕ್ ನಂಬರ್ 1 ಬಣ್ಣ. ಆ ರಾಶಿಯಾಧಿಪತಿನೇ ಶನಿ ಆಗಿರ್ತಾನೆ. ನೀವು ಅತಿ ಹೆಚ್ಚು ಆ ರಾಶಿ ಮರೆಯನ್ನು ಹೋದಾಗ ನೀವು ಅತಿ ಹೆಚ್ಚು ಬ್ಲ್ಯಾಕನ್ನು ಯೂಸ್ ಮಾಡಿ. ಬ್ಲ್ಯಾಕ್ ಕಲರ್ಸ್ ಸ್ಟೋನ್ಗಳು ಕೂಡ ಯೂಸ್ ಮಾಡ್ಬೋದು. ಕಲ್ಲಾಗಲಿ, ಮೆಟ್ಲಾಗಲಿ, ಸ್ಟೋನ್ ಆಗಲಿ ತುಂಬ ಒಳ್ಳೆಯದು. ಕುಂಭರಾಶಿಯವ್ರಿಗೂ ಮಕರ ರಾಶಿ ಎರಡೂ ಪಕ್ಕ ಬರೋದ್ರಿಂದ ನೀವು ಅತಿ ಹೆಚ್ಚು ಬ್ಲ್ಯಾಕ್ ಬಟ್ಟೆಯನ್ನು ಯೂಸ್ ಮಾಡಿದ್ರೆ ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ. ಮೀನರಾಶಿಯವ್ರಿಗಂತೂ ಯಾವಾಗಲೂ ಫೇವ್ರೇಟ್ ಬಣ್ಣ ಅಂದರೆ ಯೆಲ್ಲೋ ಅವ್ರ ಫೇವ್ರೇಟ್ ಬಣ್ಣ. ಯೆಲ್ಲೋ ಕಲರೇ ಅವ್ರ ಫೇವ್ರೇಟು. ಗುರುಗ್ರಹ ತುಂಬ ಬಲವಾಗಿದ್ದಾನೆ. ಗುರು ಬಲವಾಗಿರೋದ್ರಿಂದ ನೀವು ಯೆಲ್ಲೋ ಕಲರ್ನ ಯೂಸ್ ಮಾಡಿದ್ರೆ ಸಿಕ್ಕಾಬಟ್ಟೆ ಯೋಗವನ್ನು ಕೊಡುತ್ತೆ. ಮೀನರಾಶಿಗೆ ನಂಬರ್ 1 ಟಾಪ್ ಬಣ್ಣನೇ ಗುರುಗ್ರಹ. ಗುರುನ ಅತಿ ಹೆಚ್ಚು ನಿಮ್ಮ ಮೈ ಮೇಲೆ ಅಲಂಕಾರ ಆಗ್ತಾಗ, ಗುರುಗೆ ಸಂಬಂಧಪಟ್ಟಂಥ ಪೂಜೆ ಮಾಡಿದಾಗ, ಗುರುಗೆ ಸಂಬಂಧಪಟ್ಟಂಥ ಪ್ರೀತಿ ಮಾಡಿದಾಗ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನಿಜವಾಗ್ಲೂ ಕೂಡ ನಿಮ್ಮ ರಾಶಿಯಲ್ಲಿ ನಿಮ್ಮ ಬಟ್ಟೆನ ಯೂಸ್ ಮಾಡಿ ಅದ್ರ ತಾಕತ್ತು ನೋಡಿ ನೀವು ತುಂಬ ಚೆನ್ನಾಗಿರ್ತೀರಿ ಅಂತ ನನಗೆ ಅನಿಸುತ್ತೆ. ಮೀನರಾಶಿಗೆ ಯೆಲ್ಲೋ ಕಲರ್ ತುಂಬ ಟಾಪ್ ಬಣ್ಣ ಮೇಡಮ್. ಓಕೆ. ಸೊ ಹಾಗೆ ಈ 9 ದಿನ ಕೆಲವರು ಉಪವಾಸ ಮಾಡ್ತಾರೆ, ಉಪವಾಸ ಮಾಡಿ ವ್ರತಾಚರಣೆ ಮಾಡ್ತಾರೆ. ಸೊ ಯಾವ ಫುಡ್ಡನ್ನು ತೊಗೊಂಡ್ರೆ ಒಳ್ಳೆಯದಾಗುತ್ತೆ, ಯಾವ ಖಾದ್ಯವನ್ನು ತಿಂದರೆ ಒಳ್ಳೆಯದು? ಉಪವಾಸ ಇರೋ ಟೈಮಲ್ಲಿ ನನಗೆ ಬೇಕಾದ್ರೆ ಈ ಒಂದು ಗ್ರಹ ಬಲವಾಗಿರೋದ್ರಿಂದ ಒಂದು ವೈಬ್ರೇಷನ್ ನನಗೆ ತಿಳಿದ ಪ್ರಕಾರ ಸಿಕ್ಕಾಬಟ್ಟೆ ಅಂದರೆ ಈ ಒಂದು ನವರಾತ್ರಿಯಲ್ಲಿ ಸಖತ್ ಒಳ್ಳೆ ಗ್ರಹ, ಒಳ್ಳೆ ಹಣ್ಣು ಅಂದರೆ ದಾಳಿಂಬೆ ನಂಬರ್ 1. ದಾಳಿಂಬೆ ಸಿಕ್ಕಾಬಟ್ಟೆ ಎನರ್ಜಿ ಕೊಡುವಂಥ ಗ್ರಹ. ಯಾಕಂದರೆ ಬುಧನು ಸೂರ್ಯನು ಕೂಡ ದಿ ಬೆಸ್ಟು. ದಾಳಿಂಬೆ ನಿಮ್ಮ ಫೇವ್ರೆಟ್ ಹಣ್ಣು. ಮತ್ತು ಎಂದಿನಂತೆ ನೀವು ಬಾಳೆಹಣ್ಣು ಎಲ್ಲರೂ ತಿಂತಾರೆ, ಬಾಳೆಹಣ್ಣು ಎಲ್ಲರೂ ಕೂಡ ತಿಂತಾರೆ.
ನಮ್ಮಲ್ಲೇ 2 ಕಲರ್ ಬಣ್ಣೆ ಬರುತ್ತೆ. ತಮಿಳ್ನಾಡಲ್ಲಿ ತುಂಬ ಒಂದು 10 ಥರದ ಬಳೆಹಣ್ಣು ಇರುತ್ತೆ 100%. ಅದರಲ್ಲಿ ನೇತ್ರ ಬಳೆಹಣ್ಣಂತೆ, ಆ ಬಳೆಹಣ್ಣು, ಈ ಬಳೆಹಣ್ಣು ಅಂತ ಬರುತ್ತೆ. ತುಂಬ ಪವರ್ಫುಲ್ ಆಗುತ್ತೆ. ಅದರಲ್ಲೂ ಕೂಡ ಈ ಟೈಮಲ್ಲಿ ಉಪವಾಸ ಇದ್ದಾಗ ಅವಲಕ್ಕಿ ಜಾಸ್ತಿ ತಿಂದರೆ ಪಾಸಿಟಿವ್ ಜಾಸ್ತಿ. ಅವಲಕ್ಕಿ ಅಂದರೆ ಮಾಮೂಲಿ ಕುಟ್ಟಿರಬೇಕು, ಭಾಳ ವಿಶೇಷ. ಹಿಂದೆ ಕುಟ್ಟರು ಅವರನ್ನೇ ಬಿಸಿ ಮಾಡಿ. ಆ ಅವಲಕ್ಕಿ ತುಂಬ ಫೇವ್ರೆಟ್ ಗ್ರಹ, ತುಂಬ ಪವರ್ಫುಲ್ಲು. ಶನಿ ದೋಷ ಜಾಸ್ತಿ ಇದ್ದಾಗ ಎಳ್ಳನ್ನು ಬಳಸ್ಬೋದು. ಪುಳಿಯೋಗರೆಯನ್ನು ಉಪವಾಸ ಇದ್ದು ಬಳಸ್ತಾರೆ ನೋಡಿ. ಪುಳಿಯೋಗರೆ ತಿಂದರೂ ಕೂಡ ದೋಷಗಳು ನಿವೃತ್ತಿ ಆಗುತ್ತೆ. ನೀವು ಯಾರೆಲ್ಲ ತಿನ್ನಲ್ವಲ್ಲ ಗುರುಗಳೇ? ಅಲ್ಲ, ಯಾವಾಗಲಾರು ನೈಟ್ ಊಟ ಮಾಡ್ತಾರಲ್ವ, ಬೆಳಗ್ಗೆ ಉಪವಾಸ ಇರ್ತಾರೆ, ಮಧ್ಯಾಹ್ನ ಮೇಲೆ ತಿಂತಾರೆ ಇಲ್ಲ. ಆವಾಗ ತುಂಬ ಜನ ನಾವು ಉಪವಾಸ ಕಮ್ಮಿನೇ ಮಾಡಬೇಕು. ಉಪವಾಸ ಜಾಸ್ತಿ ಇದ್ದಷ್ಟು ಕಿಡ್ನಿ ಸ್ಟೋನ್ ಆಗುತ್ತೆ 100%. ಅದು ಅಪರೂಪಕ್ಕೆ ನೀವು ಓಕೆ, ಉಪವಾಸ ಅನ್ನೋದು ಒಂದು ಮಾಡಿ ಒಳ್ಳೆಯದೇ. ಆದರೆ ಪುಳಿಯೋಗರೆ ಇದೆಲ್ಲ ತುಂಬ ಕಷ್ಟದ ಮನೆ ಇರ್ತದೆ ನೋಡಿ. ಕಷ್ಟದ ಮನೆಯಲ್ಲಿ ಪುಳಿಯೋಗರೆ ತಿಂದಾಗ ಅದು ಭಾಳ ಪಾಸಿಟಿವ್ ಆಗುತ್ತೆ. ಯಾರ ಮನೆಯಲ್ಲಿ ಮದುವೆ ಆಗಲ್ಲ ಅಂತಾರಲ್ಲ ಮೇಡಮ್ ಅವರೇ, ಮದುವೆನೇ ಆಗ್ತಾಯಿಲ್ಲ, ಅವ್ರ ಮೇಲೆ ಪೊಂಗಲ್ ಜಾಸ್ತಿ ತಿನ್ನಬೇಕು. ಪೊಂಗಲ್ ಅದು ನೀವು ಒಳ್ಳೆ ಬೇಳೆ ಹಾಕಿ ಪೊಂಗಲ್ ಮಾಡಬೇಕು. ಆ ಪೊಂಗಲ್ನ ಜಾಸ್ತಿ ದೇವ್ರಿಗೆ ನೈವೇದ್ಯ ಮಾಡಿ ತಿನ್ನಬೇಕು. ನೀವು ನೋಡಿ, ಜಾಸ್ತಿ ಅಯ್ಯಂಗಾರು ಪುಳಿಯೋಗರೆ ತಿಂತಾರೆ. ನೀವು ನೋಡಿದ್ರಾ? ಹೈಯೆಸ್ಟ್ ತಿನ್ನೋದೇ ಪುಳಿಯೋಗರೆ. ಅವರು ಒಂದು ಏನೇ ಮಾಡಿದ್ರು ಬಂಗಾರ, ಪುಳಿಯೋಗರೆ ಅಂತಾನೆ. ಎಸ್, ಅವ್ರ ಮೇಲೆ ಬಂಗಾರ. ದೊಡ್ಡ ಜಾಗದಲ್ಲಿ ಮನೆ, ದೊಡ್ಡ ಅಡಿಕೆ ತೋಟ, ಇದೆಲ್ಲ ಅವರೇ ಮೇಂಟೈನ್ ಮಾಡೋರು. ಅಡಿಕೆ ತೋಟ, ತೆಂಗಿನ ತೋಟ, ಪುಳಿಯೋಗರೆ. ಶ್ರೀನಿವಾಸನ ಪೂಜೆ ಮಾಡೋರು, ಮಹಾಲಕ್ಷ್ಮಿನ ಪೂಜೆ ಮಾಡೋರೆಲ್ಲ ಅವರೇ ಆಗಿದ್ದಾರೆ. ಅದೇ ನೀವು ತಮಿಳ್ನಾಡು, ಅದು ಹೈಯೆಸ್ಟ್ ಕಾದಲ್ ಪ್ರೀತಿ ಅಂತಾರೆ. ಅವ್ರು ಹೈಯೆಸ್ಟ್ ಎಲ್ಲ ಪಿಕ್ಚರ್ಲು ಕಾದಲ್ಲಿರುತ್ತೆ. ಮತ್ತು ಅವರೆಲ್ಲ ಪಿಕ್ಚರ್ಲು ಒಟ್ಟು ಕುಟುಂಬದ ಕಥೆ ಇರುತ್ತೆ. ಅವ್ರು ಹೈಯೆಸ್ಟ್ ಪೊಂಗಲ್ ತಿಂತಾರೆ. ಏನಕ್ಕೆ ಈ ಮಾತನ್ನು ಹೇಳ್ತೀನಿ, ಒಂದೊಂದು ಊರಲ್ಲಿ ಒಂದೊಂದು ಕಲ್ಲು ಇರುತ್ತೆ, ವೈಬ್ರೇಷನ್. ನೀವು ನೋಡಿ, ಗುಜರಾತಲ್ಲೆಲ್ಲ ನೀವು ರೋಸ್ ಕ್ವಾರ್ಟ್ಸ್ ಎಲ್ಲ ಸಿಗುತ್ತೆ. ರೋಸ್ ಕ್ವಾರ್ಟ್ಸ್ ಬಂದು ಲವ್ವಿನ ಕಲ್ಲು, ಪ್ರೀತಿಯ ಕಲ್ಲು. ಅವರು ಆ ಏರಿಯಾದೆಲ್ಲ ರೌಡಿಸಂಗು, ಕೊಲೆಗಡಕರು, ಮಾಲ್ಡ್ರು ಇದೆಲ್ಲ ಭಾಳ ಕಮ್ಮಿ. ಬರೀ 10 ಜನ 15 ಜನ ಬಿಸ್ನೆಸ್ ಮ್ಯಾನೇ ಸಿಗ್ತಾರೆ. ರೋಸ್ ಕ್ವಾರ್ಟ್ಸ್ ಇಸ್ ಲವ್ ಸಕ್ಸಸ್ಸು, ಬಿಸ್ನೆಸ್ ಸಕ್ಸಸ್ಸು. ಒಂದೊಂದು ಊರಲ್ಲಿ ಒಂದೊಂದು ಕಲ್ಲಿಗೆ ಬುದ್ಧಿ ಇರುತ್ತೆ, ಆ ಕ್ಯಾರೆಕ್ಟರ್ ಇರುತ್ತೆ. ಆ ಕಲ್ಲನ್ನು ಬಳಸಿದಾಗಲೇ ಅದ್ರ ಪವರ್ ಜಾಸ್ತಿ. ಅದೇ ನೀವು ತಮಿಳ್ನಾಡಲ್ಲಿ ನೋಡಿ, ರೂಬಿ ತುಂಬ ಚೆನ್ನಾಗಿ ಸಿಗುತ್ತೆ. ರೂಬಿ ಹೈಯೆಸ್ಟ್ ಸಿಗೋದು ತಮಿಳ್ನಾಡಲ್ಲಿ. ರೂಬಿ ಸ್ಟೋನ್ಸ್ ಕಲ್ಲು. ಅಲ್ಲೆಲ್ಲ ಅಧಿಕಾರವನ್ನು ಜಾಸ್ತಿ ಅನುಭವಿಸ್ತಾರೆ. ಒಳ್ಳೆ ರೋಡು, ದೊಡ್ಡ ಕಂಪ್ನಿ, ಇಂಡಸ್ಟ್ರಿ ಎಲ್ಲ ಜಾಸ್ತಿ ತಗೊಬರ್ತಾರೆ. ಅದೇ ನೀವು ಕೇರಳದಲ್ಲಿ ನೋಡಿ, ನೀವು ಲೈಟಾಗಿ ನೀಲ ಜಾಸ್ತಿ ಸಿಗುತ್ತೆ, ನೀಲ ಕಲ್ಲು ಜಾಸ್ತಿ ಸಿಗುತ್ತೆ. ಈ ಎಮೆಥಿಸ್ಟ್ ಇದೆಲ್ಲ ಅಲ್ಲಿ ನೋಡಿ ತುಂಬ ಕೋಲ್ಡು. ಮತ್ತು ರೋಸ್ ಕ್ವಾರ್ಟ್ಸು ಕೂಡ ಸಿಗುತ್ತೆ. ತುಂಬ ಬ್ರಿಲಿಯಂಟ್ ಬ್ರೈನ್ಗಳು ಮತ್ತು ಲವ್ ಎರಡೂ ಕೂಡ ಅಲ್ಲೇ ಸಿಗುತ್ತೆ. ಈ ಥರ ಒಂದೊಂದು ಊರಲ್ಲಿ ಒಂದೊಂದು ಸಿಗುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ ಕಲ್ಲು. ಅದೇ ನೀವು ಭಾಳ ವಿಶೇಷವಾಗಿ ಆಂಧ್ರದಲ್ಲಿ ವೈಡೂರ್ಯ ಸಿಗುತ್ತೆ. ವೈಡೂರ್ಯ ಭಾಳ ಪವರ್ಫುಲ್, ಅಪಾರವಾದ ಜ್ಞಾನ, ಬುದ್ಧಿ, ಟಾಪ್ ಬ್ರೈನು, ಟಾಪ್ ಟ್ಯಾಲೆಂಟು ಎಲ್ಲ ಜ್ಞಾನವನ್ನು ಕೊಡುತ್ತೆ. ವೈಡೂರ್ಯ ಸಿಗೋದೆಲ್ಲ ಜಾಸ್ತಿ ನಂಬರ್ 1 ಆಂಧ್ರದಲ್ಲಿ ಸಿಗುತ್ತೆ. ನಮ್ಮ ದೇಶದಲ್ಲಿ, ಇಂಡಿಯಾದಲ್ಲಿ ಒಂದೊಂದು ಕಡೆ ಒಂದೊಂದು ಸಿಗುತ್ತೆ. ಹೈಯೆಸ್ಟ್ ನೀಲ ಸಿಗೋದು, ನೀಲ ಟಾಪ್ ನೀಲ ನಿಮಗೆ ಕಾಶ್ಮೀರದಲ್ಲಿ ಸಿಗೋದು. ನೀಲ ಕಾಸ್ಟ್ ಇಡೀ ವರ್ಲ್ಡಲ್ಲಿ. ಅದಕ್ಕೆ ಅಷ್ಟೊಂದು ಸುಂದರವಾಗಿರ್ತಾರೆ, ಅಷ್ಟೊಂದು ತಾಳ್ಮೆ, ಅದ್ಭುತವಾಗಿರ್ತಾರೆ. ಅಲ್ಲಿರೋರು ಬುದ್ಧಿ, ತಾಳ್ಮೆ ಮತ್ತು ಹೈಯೆಸ್ಟ್ ಸಕ್ಸಸ್. ರಿಚ್ ಪೀಪಲ್ಸ್ ಎಲ್ಲ ಮುಂಚೆ ಹೋಗಿ ಕಾಶ್ಮೀರದಲ್ಲಿ ಸೇರ್ಕೊಂಡ್ಬಿಡೋರು. ಇವಾಗ ಅಲ್ಲಿ ಗಲಾಟೆ ಆಗ್ತಾಯಿತ್ತು. ಇನ್ನು ಮುಂದೆನೂ ಕೂಡ ಅತಿ ಹೆಚ್ಚು ಸುಂದರವಾದ ಜಾಗ ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರನೇ. ಸುಂದರವಾಗಿರೋರು ಹೆಂಗಿರುತ್ತೆ ಗೊತ್ತು, ಆಪಲ್ ಥರ ಇರ್ತಾರೆ ಜನ 100%. ನಾವು ಮನಸ್ಸು ಅಂತ ಒಬ್ರು ಇರಬೇಕು. ಅದು ಅಲ್ಲಿ ಮನಸ್ಸು ಬೇರೆ, ಇಲ್ಲಿ ಮನಸ್ಸು. ಒಂದೊಂದು ಊರಲ್ಲಿ ಒಂದೊಂದು ಸ್ಟೋನ್ ಸಿಗುತ್ತೆ. ಇಸ್ ವೆರಿ ಸಕ್ಸಸ್. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಸ್ಟೋನ್ ನಮ್ಮಲ್ಲಿ ಹೇಗಿರುತ್ತೋ ಅದು ಪಾಸಿಟಿವ್ ಇರುತ್ತೆ. ಒಂದೊಂದು ಸರಿ ಒಬ್ಬರು ಬರೀ ನಾವು ಸ್ಟೋನ್ ಹಾಕೋದಲ್ಲ, ಮನೆ ತಳಗಡೆನೂ ಕೂಡ ನೆಗೆಟಿವ್ ಕಲ್ಗಳಿರ್ತವೆ. ಆ ನೆಗೆಟಿವ್ ಕಲ್ಲು ನಮ್ಮ ಮೇಲೂ ಕೂಡ ಪರಿಣಾಮಗಳು ಬೀಳ್ತವೆ. ಭಾಳ ಅರ್ಥ ಮಾಡ್ಕೊಳ್ಳಿ. ಸ್ಟೋನನ್ನು ನಿಮ್ಮ ಮನೆಯಲ್ಲಿ ಬಳಸಿದಾಗ, ನಿಮ್ಮ ಕೈಯಲ್ಲಿ ಬಳಸಿದಾಗ ನಿಮಗೆ ದೊಡ್ಡ ಪರಿಹಾರಗಳು ಸಿಗುತ್ತೆ. ದಯವಿಟ್ಟು ನಮ್ಮಲ್ಲಿ ಸಿಗುವಂಥ ವಾಸ್ತು ಸ್ಟೋನು, ವಾಸ್ತು ಕಲ್ಲು ಇವೆಲ್ಲ ಎವ್ರಿ ರಿಸಲ್ಟ್ ಬರ್ತಾಯಿದ್ದಾವೆ. ನೀವು ದಯವಿಟ್ಟು ಬೇಗ ತರಿಸ್ಕೊಳ್ಳಿ, ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ಅಂತ ಈ ನವಗ್ರಹಗಳ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ನವಗ್ರಹಗಳೇ ಸ್ಟೋನೇ ನವಗ್ರಹಗಳು ಅಂತ ಹೇಳ್ತೀನಿ. ನನಗೆ ಸ್ಟೋನ್ ಬಗ್ಗೆ ಭಾಳ ಗೊತ್ತಿರೋದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ. ಓಕೆ ಗುರುಗಳೇ, ಸೊ ಬಹಳಷ್ಟು ಇನ್ಫಾರ್ಮೇಷನ್ನ ಕೊಟ್ರಿ. ಈ ನವರಾತ್ರಿನ ಹೇಗೆ ಆಚರಿಸ್ಬೇಕು, ನವರಾತ್ರಿ ಎಂದು ಯಾವ ದೇವಸ್ಥಾನಕ್ಕೆ ಹೋದರೆ ಒಳಿತಾಗುತ್ತೆ, ಅದು ಯಾವ್ಯಾವ ಅಂದರೆ ಪರ್ಟಿಕ್ಯುಲರ್ ರಾಶಿ ಇದೇ ದೇವಸ್ಥಾನಕ್ಕೆ ಹೋದರೆ ಒಳಿತಾಗುತ್ತೆ ಅಂತ ಹೇಳಿದ್ರಿ. ಹಾಗೆ ಹೇಗೆ ಏನನ್ನು ತಿಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಿ, ಆ್ಯಂಡ್ ಯಾವ ಬಣ್ಣ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಿ. ಸೊ ಸಮಗ್ರ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಇಷ್ಟೊತ್ತಂಗ ನನ್ನ ಕಾರ್ಯಕ್ರಮ ನೋಡಿದವಾಗ ನನ್ನ ಬ್ರಹ್ಮ ನನ್ನ ಭದ್ರ ಕಳೆ 9 ನಾಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನನ ಉದ್ಧಾರ ಮಾಡಲಿ ಅಂತ ಕೈ ಮುಗ್ತೀನಿ. ನಮಸ್ಕಾರ. ನೋಡೋದಲ್ಲ, ಇದಾಗಿತ್ತು ಇಂದಿನ ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮ. ಮತ್ತೆ ನಾವು ಸಿಗ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನೀವು ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.